ಅಂಕಗಳನ್ನು ಗಳಿಸಬಹುದಾಗಿದೆ. ಓದುವಾಗ ಅರ್ಥವಾಗದ ಪದ ಅಥವಾ ವಿಷಯ ಬಂದಾಗ ಅದನ್ನು ಶಿಕ್ಷಕರಿಂದಲೂ ಮನೆಯಲ್ಲಿನ ಪೋಷಕರಿಂದಲೂ ಆ ವಿಷಯದ ಬಗ್ಗೆ ಚರ್ಚಿಸಿ ಅರ್ಥೈಸಿಕೊಳ್ಳಬೇಕು. ಓದುಗಾರಿಕೆ ಎಂಬುದು ಒಂದು ಕಲೆ. ಈ ಕಲೆಯನ್ನು ಸಮರ್ಪಕವಾಗಿ ಏಕಾಗ್ರ ಚಿತ್ತದಿಂದ ಓದುವುದರ ಮೂಲಕ ರೂಢಿಸಿಕೊಳ್ಳಬೇಕು. ಹಾಗೆಯೇ ಯಾವ ಕೆಲಸವನ್ನೇ ಆಗಲಿ ಮನಸ್ಸಿಟ್ಟು ಶ್ರದ್ಧೆಯಿಂದ ಆಸಕ್ತಿಯಿಂದ ಮಾಡಬೇಕು. ಇದಲ್ಲದೆ ತೋರಿಕೆಗೋ ಕಾಟಾಚಾರಕ್ಕೋ ಮಾಡಿದರೆ ಮಾಡಿದ ಕೆಲಸಕ್ಕೆ ಅರ್ಥವೂ ಇರುವುದಿಲ್ಲ ಮತ್ತು ಸಮಯವೂ ಹಾಳಾಗುತ್ತದೆ. ಮಕ್ಕಳೇ, ಅರ್ಥ ಮಾಡಿಕೊಂಡು ಓದುವ ಕಲೆಯನ್ನು ಮೈಗೂಡಿಸಿಕೊಳ್ಳಿ. ಇದರಿಂದ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬಹುದು ಮತ್ತು ಶಿಕ್ಷಕರಿಗೂ ಪೋಷಕರಿಗೂ ಪ್ರೀತಿ ಪಾತ್ರರಾಗುವಿರಿ. ಮಕ್ಕಳೇ, ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡಿದ್ವಿ. ಮಕ್ಕಳೇ, ಈ ಗಾದೆ ಮಾತು ನಿಮಗೆ ಇಷ್ಟವಾಗಿದೆ ಅನ್ಕೊಂತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳ